ಹೇ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನೇಲಿ ನೋಡಿದ್ರಲ್ಲ, ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋಕ್ಕೆ ಹೊರಟ್ವಿ. ಧರ್ಮಸ್ಥಳದಲ್ಲಿ ನಾವು ರೂಮ್ ಮಾಡಿಕೊಂಡು ಇದ್ವಿ. ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೆ. ರೂಮ್ ವೆಕೇಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಕುಕ್ಕೆಗೆ 1 ಗಂಟೆ ದಾರಿ. ಬಸ್ಸಲ್ಲಿ ಹತ್ತಿ ಕುತ್ಕೊಂಡ್ವಿ. ಧರ್ಮಸ್ಥಳದಿಂದ ಕನ್ಯಾಡಿ, ಕೊಕ್ಕಡ, ಗುಂಡ್ಯ, ನೆಲ್ಯಾಡಿ, ಇದ ನಂತರ ಸಿಗೋದೆ ಕುಕ್ಕೆ ಸುಬ್ರಹ್ಮಣ್ಯ. ದಾರಿ ತುಂಬ ಫುಲ್ ಹಸಿರು, ಚೆನ್ನಾಗಿತ್ತು. ಮಳೆ ಬಂದು ಇನ್ನಷ್ಟು ಹಿತವಾಗಿತ್ತು ಜರ್ನಿ ಅಂತ ಅನ್ನಿಸ್ತು. ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ನಾಗದೇವನೊಂದಿಗೆ ಆರಾಧಿಸ್ತಾರೆ. ಪಶ್ಚಿಮ ಘಟ್ಟಗಳಲ್ಲಿ ಹಸಿರು ಪ್ರಕೃತಿ, ದೇವಸ್ಥಾನ, ಆಧ್ಯಾತ್ಮಿಕ ವಾತಾವರಣ ಮತ್ತು ಕುಮಾರಧಾರಾ ನದಿ, ಇದೆಲ್ಲ ಕುಕ್ಕೆ ಸುಬ್ರಹ್ಮಣ್ಯದ ವಿಶೇಷ. ಪುರಾಣದ ಪ್ರಕಾರ ಗರುಡ ಭಯದಿಂದ ನಾಗರಾಜ ವಾಸುಕಿ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಶ್ರಯ ಪಡೆದ ಅಂತ ಹೇಳಲಾಗತ್ತೆ. ಅದಕ್ಕೆ ಇಲ್ಲಿ ತುಂಬ ನಾಗಾರಾಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇಂಥದ್ದನ್ನೆಲ್ಲ ಇಲ್ಲಿ ಹೋಗಿ ಮಾಡ್ತಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಬಂದು ವರ್ಷವೂ ಕೂಡ ಇಲ್ಲಿ ಪೂಜೆನ ಸಲ್ಲಿಸ್ತಾರೆ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ. ಹಾಗಾಗಿ ಗೌರ್ಮೆಂಟ್ ಇದರ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತೆ. ನಾವು ಸುಬ್ರಹ್ಮಣ್ಯ ತಲುಪಿದ್ವಿ. ಮಳೆ ಬಂದಿತ್ತು ಆವಾಗೇ ತಾನೇ. ಫುಲ್ಲು ಮಳೆಯಲ್ಲಿ ಮಿಂದಿರೋ ಹೂವಿನ ಥರ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿ ಬಸ್ ಹಿಡಿದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆವಾಗೇ ತಾನೇ ಮಳೆ ಬಿಟ್ಟಿದ್ರಿಂದ ಫುಲ್ಲು ಎಲ್ಲ ಕಡೆ ಮಳೆನ ತೊಳೆದಿಟ್ಟಂಗಾಗಿತ್ತು. ಸುಬ್ರಹ್ಮಣ್ಯ ಹಸಿರೇ ಹಸಿರು ಎಲ್ಲ ಕಡೆ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಿತವಾಗಿರೋ ಫೀಲ್ ಇತ್ತು. ಯಾವಾಗಲೂ ಹೋದಾಗ ತುಂಬ ಸೆಕೆ ಫೀಲ್ ಆಗ್ತಾಯಿತ್ತು. ಈ ವರ್ಷ ಹೋದಾಗ ಏನು ಸೆಕೆ ಇಲ್ಲ, ಕೂಲಾಗಿತ್ತು, ಚೆನ್ನಾಗಿತ್ತು. ವೆದರು ಚೆನ್ನಾಗಿತ್ತು. ಹಂಗೆ ಮಳೆ ಜೊತೆಗೆ ಹಸಿರು ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಮೋಡ ಮುಸುಕ್ದಂಗೂ ಇತ್ತು. ಹಂಗೆ ನಡ್ಕೊಂಡು ಹೋದ್ವಿ ನಾವು ರೋಡಲ್ಲಿ. ನಮ್ಮದು ಲಗೇಜ್ ಇತ್ತು. ಇಲ್ಲೇನು ರೂಮ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ನಮಗೆ. ಏಕೆಂದರೆ ನಮಗೆ ನೈಟ್ ಬಸ್ ಇದ್ದಿದ್ದರಿಂದ ನಾವು ಬೇರೆ ರೂಮ್ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಮ್ಮದು ಬ್ಯಾಗ್ಗಳನ್ನು, ಲಗೇಜ್ಗಳನ್ನು ಎಲ್ಲ ಲಗೇಜ್ ರೂಮಲ್ಲಿ ಇಡೋಣ ಅಂತ ನಡ್ಕೊಂಡು ಹೋದ್ವಿ. ಹಸುಗಳೆಲ್ಲ ಮಳೆ ಬಂದು ಸ್ವಲ್ಪ ಆರಿರೋದ್ರಿಂದ ಬಂದು ಹೊರಗಡೆ ನಿಂತ್ಕೊಂಡಿದ್ವು. ಲಗೇಜ್ ರೂಮಲ್ಲಿ ನಮ್ಮ ಲಗೇಜ್ನ ಡಂಪ್ ಮಾಡಿ ಚೀಟಿ ತೊಗೊಂಡು ಸೇವೆ ಕೌಂಟರ್ಗೆ ಹೋಗಿ ಸೇವೆ ಚೀಟಿಗಳನ್ನು ಮಾಡಿಸ್ಕೊಂಡು ಒಳಗಡೆ ಬಂದ್ವಿ. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ. ಹಂಗೆ ದೇವ್ರ ದರ್ಶನ ಮಾಡಿಕೊಂಡು, ತುಂಬ ಏನು ರಶ್ ಇರಲಿಲ್ಲ ಇಲ್ಲಿ, ವೀಕ್ ಡೇಸ್ ಆಗಿದ್ದರಿಂದ ದರ್ಶನ ಮಾಡಿಕೊಂಡು ನಾವು ಹಂಗೆ ಆದಿಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆವಾಗನೇ ಮಳೆ ಸ್ಟಾರ್ಟ್ ಆಗೋ ಥರ ಇತ್ತು. ಅದಕ್ಕೆ ಬೇಗ ಹೋಗಿಬಿಡೋಣ. ಸಂಜೆ 7 ಆಗ್ತಿದ್ದರಿಂದ 7 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಸ್ವಲ್ಪ ಬೇಗನೆ ಹೋದ್ವಿ. ಇನ್ನೇನು ಮಳೆ ಬರೋ ಥರ ಇತ್ತು ಅಂತ. ದೇವಸ್ಥಾನ ಏನು ಕ್ಲೋಸ್ ಆಗಿರಲಿಲ್ಲ. ಅಲ್ಲಿ ಕುಮಾರಧಾರಾ ನದಿ ತಟದ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ದೇವಸ್ಥಾನದೊಳಗಡೆ ನಾವು ಹೋಗಿ ದರ್ಶನ ಮಾಡ್ಕೊಂಡು ಈಚೆಗೆ ಬರೋ ಅಷ್ಟೊತ್ತಿಗೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡ್ವಿ. ಕುಮಾರಧಾರಾ ನದಿನಲ್ಲಿ ಈ ಥರ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಒಂದ್ರ ಮೇಲೊಂದು ಜೋಡಿಸಿಟ್ಟು ಒಂದು ವಿಶ್ನ ಬೇಡಿಕೊಂಡ್ರೆ ಅದಾಗುತ್ತೆ ಅಂತ ಕೆಲವರ ನಂಬಿಕೆ. ಅದಕ್ಕೋಸ್ಕರ ತುಂಬ ಜನ ಈ ಥರ ಕಲ್ಲಲ್ಲಿ ಎಲ್ಲ ಕಟ್ಟಿಟ್ಟಿದ್ದಾರೆ ನೋಡಿ. ಕಲ್ಲು ಕಟ್ಟಿಟ್ಟಿದ್ದಾರೆ. ಅದು ವಿಶ್ ಬೇಡ್ಕೊ, ಏನಾದರೂ ನಮ್ಮ ವಿಶ್ ಇದ್ದರೆ ಅದು ಆಗುತ್ತೆ ಅಂತ. ಅದನ್ನೇ ನೋಡಿಕೊಂಡು ಕೂತ್ಕೊಂಡ್ವಿ. ತುಂಬ ಜೋರಾಗಿ ಮಳೆ ಬರ್ತಿತ್ತು. ಕೆಲವರು ಕಲ್ಲಲ್ಲಿ ಕಟ್ತಾನೆ ಇದ್ದರು. ಇವರಿಬ್ಬರು ಮಾತ್ರ ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಇವ್ರದ್ದೇನೋ ತುಂಬ ದೊಡ್ಡ ವಿಷಯ ಇದೆ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಏನಾದರೂ ನೆಕ್ಸ್ಟ್ ಮೋದಿ ನಂತರ ಇವರು ಪ್ರಧಾನಿ ಆಗಬೇಕು ಅಂತ ಏನಾದರೂ ವಿಶ್ ಇಟ್ಕೊಂಡಿದ್ದಾರಾ ಅಂತ. ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಎಲ್ಲರೂ ಬಂದು ದೇವಸ್ಥಾನದ ಅಂಚಲ್ಲಿ ನಿಂತ್ಕೊಂಡ್ರು ಅವರಿಬ್ಬರು ಕಲ್ಲು ಕಟ್ತಾನೆ ಇದ್ದರು. ಅದನ್ನು ನೋಡಿಕೊಂಡು ಹಂಗೆ ಊಟನೂ ಮಾಡಿಕೊಂಡು ಸ್ವಲ್ಪ ತನಕ ನಮ್ಮ ಬಸ್ಸಿಗೆ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟೊತ್ತಲ್ಲಿ ನಮ್ಮ ಬಸ್ಸಿನ ಟೈಮ್ ಆಯಿತು. ಸರಿ ಇನ್ನೇನು ಬ್ಯಾಗೆಲ್ಲ ತೊಗೊಂಡು
ಹೊರಡೋಣ ಅಂತ ಸುಬ್ರಹ್ಮಣ್ಯ ಸ್ವಾಮಿಗೊಂದು ನಮಸ್ಕಾರ ಹಾಕಿ ಬಾಯಿ ಹೇಳಿ ನೆಕ್ಸ್ಟ್ ಇಯರ್ ಬರ್ತೀವಿ ಅಂತ ಹೇಳ್ಕೊಂಡು ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ನಮ್ಮ ಬಸ್ಸು ಕಾಯ್ತಾ ಇತ್ತು. ಬಸ್ಸಲ್ಲಿ ಕೂತ್ಕೊಂಡು ನಾವು ನಮ್ಮೂರಿಗೆ ವಾಪಸ್ ಬಂದ್ವಿ. ಇದು ನಮ್ಮ ಸುಬ್ರಹ್ಮಣ್ಯದ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್.